ಯಪ್ಪ ನಿನಗ ನೋಡ್ರೆ ಕನ್ನಡ ಸದೇ ಓದಾಕ್ ಬರುದಿಲ್ಲ ಅಂತ ಮಬ್ಸೊಳ ಮಗ ನೀನು ಬರೇ ಬುಕ್ ಹಿಡ್ಕೊಂಡ್ಗೆ ಶೋಕಿನ ಹೊಡಿತಿರ್ತೀಯಲ್ಲ. ನಿನ್ನ ಅವನ ನಿನ್ನಂಗ ಮಬ್ಬಿಲ್ನ ಓದಿ ತಿಳ್ಕೊಳಕ ಬರೀ ಚಿತ್ರ ನೋಡ್ಕ್ಯಾಸ್ ತಿಳ್ಕೊತನ್ನ ಏನೈತಿ ಇದ್ರಾಗ ಅನ್ನೋದ. ಹೋಗ್ಲಿಪ್ಪ ನಿನ್ ಕೆಲಸ ಮಾಡೋಗ ನೀ ಹೋಗ ಓದ್ಕೋಗ ನಿನ್ನ ಅವ್ನು ನಿನ್ ಯಪ್ಪ ರೂಮ್ನ್ಯಾಗ ಸೊಳ್ಳಿ ಭಾಳ ಕಡಿಯಾಕತ್ತಾವ ಕಟ್ 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 ಅಂತೇಳಿ ನಾನು ಓದಾಕ ಬಿಡು ಅಲ್ವ ಅವ. ಪ್ಲೀಸ್ ಒಂದು ಸೊಳ್ಳಿ ಬತ್ತಿ ತರಿಸ್ಕೊಡ ಪ್ಲೀಸ. ಸೊಳ್ಳಿ ಬತ್ತಿ ನಾಚಿಕೆ ಬರ್ಬೇಕು ನಿನಗೆ ನಾಚಿಕೆ. ನಿನ್ನ ಜನ್ಮಕ್ಕೆ ಒಂದು ಸ್ವಲ್ಪ ನಾಚಿಕೆ ಬರ್ಬೇಕು ಅನ್ನಿ. ನಿನ್ನ ವಯಸ್ಸಿನಾಗ ಇದ್ದಾಗ ಸೊಳ್ಳಿ ಬಡ್ದ ಗೋಣಿಗೆ ದಾರ ಕಟ್ಕೆ ಹಾರಿಸ್ತಿದ್ದು ನಾವು ಅದನ್ನ. ಮತ್ತೆ ಸೊಳ್ಳಿ ಬಡಬಡ್ದು ಹೋಗಿ ಅಂಗಡಿಗೆ ಹಾಕಿ ಪೇಪರ್ ಮಟ್ಟ ತಿಂತಿದ್ದು ಲೇ ನಾವ. ನೀ ಒಲೆ ಸೊಳ್ಳಿ ಕಡಿಯತ್ತಾವು ಅದು ಕಡಿಯತ್ತಾವು ಒಳ್ಳೆ ಹುಟ್ಟಿಲೆ ನೀ ನನ್ನ ಹೊಟ್ಯಾಗ ಒಬ್ಬ ಹಡಿಸಿ ಮಗನ ಹೋಗತ್ತಾಗೆ. ಯಪ್ಪ ನಿಂದೊಂದು ಇಟ ಫೋನ್ ಕೊಡಪ್ಪ. ಮಳಿ ಬಂದು ಕರೆಂಟ ಬಂದಿಲ್ಲ, ರೂಮ್ನ್ಯಾಗ ಕತ್ಲು ಗಡ್ದಾರ ಆಗೈತಿ, ಓದ್ಕೊಳಕ್ ಅಕ್ಷರ ಕಾಣುವಲ್ಲ. ಒಂದು ಇಟ ಫೋನ್ ಕೊಡಪ್ಪ ನಿಂದು. ಏನು ಟಾರ್ಚ್ ಬೇಕು ನಿನಗೆ? ಟಾರ್ಚ ಹೋಗ್ಲಿ. ನಿನ್ನ ವಯಸ್ಸಿನಾಗ ಇದ್ದಾಗ ಬರೀ ಉದಿನ ಕಡ್ಡಿ ಬೆಳಕಿಗೆ ಕುಂತ್ಕೆ 100ಕ್ಕೆ 105 ಮಾರ್ಕ್ಸ್ ತಗೋತನ್ಯ. ಹಬ್ಬ ಸೊಳೆ ಮಗನ ಹೋಗ. ನೀ ಎಂದಿನ ಕಾಲ ಓದ್ಕೊಂಡಿ ಹೋಗ. ಮತ್ತ ಅವ ಹೇಳ್ತಿರ್ತಾವಲ್ಲ ನೀನ್ 4ನೇ ತ ಫೇಲ್ ಆಗಿ ಅಂತ ಹೇಳಿ. 4ನೇ ತ ಫೇಲ್ ಅಲ್ಲಲ್ಲಿ 3ನೇ ತ ಮಟನು 105 ಮಾರ್ಕ್ಸ್ ತಗೊಂಡಿನ. ಅದೇನು ಉದಿನ ಕಡ್ಡಿದು ಕಾಲಿಗಿಲಿ ಆಗ್ಲಿಲ್ಲ ಅಂದ್ರೆ 4ನೇ ತಕ 10ನೇ ತ ಮಟನು 105 ಮಾರ್ಕ್ಸ್ ತಗೋತೀನಿ. ಹೋಗಲೇಪ ಹೋಗ. ಬಟ್ ಫೋನಿನ ಟಾರ್ಚ್ ಬೇಕು ಅದು ಬೇಕು. ನೀ ಏನ್ ಮಾಡ್ತೀಯ ಅನ್ನೋದು ಗೊತ್ತೈತೆ ನನಗೆ. ಫೋನ್ ತೊಗೊಂಡೋಗಿ ಪೈಕಾನ್ಯಾಗ ಗೊತ್ತೈತೆ ನನಗೆ. ಹೋಗ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗನ. ಎಷ್ಟು ವಯಸ್ಸು ಅದಪ್ಪ ನಿನಗ? ಥ್ಯಾಂಕ್ ಯು ಅಪ್ಪ. ಏನಪ್ಪ ನಿಂಗ ಗೊತ್ತಿಲ್ಲ ಇಳ್ದವಂಗ 18 ಅದು ನನಗ. ನಿನ್ನ ವಯಸ್ಸಿನಾಗ ನಾ 17 ವರ್ಷ ಇದ್ನೆ. ನಿನಗಿಂದು 18 ನಾತಿಯಲ್ಲ. ಅಯ್ಯೋ ಏನು ಹುಟ್ಟಿದ್ವು ಮರ ಅವನ ಸಾಕಾಗಿ ಹೋಯ್ತು ಒಂದು ಸಂಬಂಧ. ಯಪ್ಪ ನಂಗೆ ಬಿರಿಯಾನಿ ತಿನ್ನೋಂಗಾಗೈತೆ. ಒಂದು 100 ರೂಪಾಯಿ ಇದ್ರು ಕೊಡ ಪ್ಲೀಸ. ಏನೋ 100 ರೂಪಾಯಿ? ಹೋಗಲೇ ಈ ಊರಿಗೆ ಬರುತ್ತ ಮುಂದೆ ಬರೀ 10 ರೂಪಾಯಿ ತಂದಿನ. 10 ರೂಪಾಯಿದಾಗ ನನ್ನ ಕಾಲೇಜ್ ಫೀಸ ಮತ್ತು ಪುಸ್ತಕ ಎಲ್ಲ ಖರ್ಚು ಅದ್ರಾಗ ನೋಡ್ಕೊಂಡು ಮತ್ತೆ ಅದ್ರಾಗ ಶೇರೆ ಗಾಂಜಾ ಗಿಟ್ಕ ಎಲ್ಲ ಅದ್ರಾಗ ದಾಡ್ಸಿದ್ನ್ಯಾ. ಮತ್ತು ಐಫೋನು ಅದ್ರಾಗ ತೊಗೊಂಡಿನ್ಯಾ. ಮತ್ತು ಹೊಳ್ಳಿ ಗೋವಾ ಟ್ರಿಪ್ ಸಮೇತ ಅದ್ರಾಗ ಅಡ್ಡಾಡಿ ಬಂದ ಕ್ಯಾಸ್ ಮತ್ತೆ 3 ರೂಪಾಯಿ ಉಳಿಸಿದ್ನಿ ಹೊಲೇನಾ. ಮತ್ತು ಅದ ರೊಕ್ಕದಾಗ ನಿಮ್ಮ ಅವ್ವಾಗ ಪಾನಿಪುರಿ ತಿನ್ಸಿದ್ನ್ಯಾ. ನೀ ಎಲ್ಲಿಂದ ಬಂದಿಲ್ಲ 100 ರೂಪಾಯಿ? 100 ರೂಪಾಯಿ ಹೋಗ್ಲೇ ಹೋಗ. ಬಡಿಸಿ ಮಗ ಬಂದ 100 ರೂಪಾಯಿ ಕೊಡು ಅದನ್ನು ಕೊಡು. ದುಡ್ಯಾವಲ್ಲ ದುಃಖ ಬಡಿಯಾವಲ್ಲ. ನೀನು ನಟ ಹೊರಗೆ ಹುಡುಗರು ಪೇಪರ್ ಹಾಕಿ ಜೀವನ ನಡ್ಸತ್ತವ್ರು. ಹೋಗಿ. ಯಪ್ಪ ಕಾಲೇಜ್ಗೆ ಹೋಗ ಕಂಡಾಬಿಟ್ಟು ದೂರ ಆಗಾಕತ್ತೈತಿ. ನನಗೊಂದು ಬೈಕ್ ಕೊಡಸ. ಬೈಕ ಹೋಗ್ಲಿ. ನಾನು ನಿನ್ನ ವಾರ್ಗ್ಯಾಮ್ ಇದ್ದಾಗ ಗದ್ಯಾಗ ಹೊಕ್ಕಿನ. ಗದ್ಯಾಗ ಅದು ನನ್ನ ದೋಸ್ತನ ಹೊತ್ಕೊಂಡು ನಮ್ಮ ತಮ್ಮನ ಹೆಗಲ ಮೇಲೆ ಕುಂದ್ರಸ್ಕೊಂಡು ಕೈಯಾಗ ಬುಕ್ಕ ಬಾಯಾಗ ಚರಿಗೆ ಹಿಡ್ಕೊಂಡು ಒಟ್ಟ ನಡ್ಕೊಂತ ಹೊಕ್ಕಿನಿ ಅಲ್ಲಿ ಮಠ. ನಿನಗೆ ಬೈಕ್ ಬೇಕಂತ ಬೈಕ್. ಚರಿಗೆ ಹಿಡ್ಕೊಂಡು ಕಾಲೇಜ್ಗೆ ಹರಿಯಾಕೆ ಹೋಗಿದ್ದೆಪ್ಪ. ಚರಿಗೆ ತೊಗೊಂಡೆಲ್ಲ ಕುಕ್ಕಿದ್ದಿ. ನಮ್ಮ ತಮ್ಮನು ನಮ್ಮ ದೋಸ್ತನು ದನ ಇದ್ದಂಗಿದ್ರು. ಅವ್ರು ದನ ಇದ್ದಂಗ. ಅವ್ರನ್ನ ಹೊತ್ಕೊಂಡು ಹೋಗ್ಬೇಕಂದ್ರೆ ಹೊಟ್ಯಾಗ ತಳಮಳ ಹಾಕಿತ್ತು. ಅದಕ್ಕಾಗಿ ಚರಿಗೆ ತೊಗೊಂಡು ಹೊಕ್ಕಿನ್ಯಾ ಕಾಲೇಜ್ಗೆ. ಏನು ಒಲೆ ನೀ ಅದು ಆಗಿದ್ರೆ ಹತ್ತು ಹೊಕ್ಕಿದ್ನಿ. ತಿಂದು 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 ಯಾನ ಮನೆಯಾಗಿ ನೋಡಿಲ್ಲ. ನಾವು ಚರಿಗೆ ಸಮಯಕ್ಕೆ ತೊಗೊಂಡು ಹೊರಗೆ ಹೊಕ್ಕಿದ್ದು. ನೀವು ಇಲ್ಲೇ ಪೈಖಾನ್ಯಾಗ ಕುಂದಿರ್ತೀರಿ ಹೋಗಿ ಪೈಖಾನಿ ತುಂಬಿಸಿ ಅದನ್ನು ತುಂಬ್ಸಾಕ 5,000 ಕೊಡ್ಬೇಕಲ್ಲಿ ಮಬ್ಬು ಸೊಳೆ ಮಗನ. ಬೈಕ್ ಅಂತೀವಿ ಬೈಕ್. ಹೋಗ. ಯಪ್ಪ ಆಸ್ತಿ ಇಟ್ಟಿರ್ಬೋದು ನಮ್ಮದು. ಸಿಕ್ಕಾಪಟ್ಟಿ ಆಸ್ತಿ ಬಡಿಯಲ್ಲಿ ನೀ ಸಾಯು ಮಟ್ಟ ಕುಂತ ತಿಂದ್ರು ನಮ್ಮ ಆಸ್ತಿ ಕರ್ಗುಲ್ಲ. ನನ್ನಂತರ 4 ಮಂದಿ ಕುಂತ ತಿಂದ್ರು ಕರ್ಗುದಿಲ್ಲ ಹಂಗಾರಪ್ಪ. 4 ಮಂದಿ ಅಲ್ಲಲ್ಲಿ 10 ಮಂದಿ ಕುಂತ ತಿಂದ್ರು ನಿನ್ನಂತವ್ರು ನಮ್ಮ ಆಸ್ತಿ ಕರ್ಗುಲ್ಲ. ಸಮುದ್ರದಾಗಿನ ಒಂದು ಚರಿಗೆ ನೀರು ತಕ್ಕೊಂಡ್ರೆ ಸಮುದ್ರದಾಗ ನೀರು ಕಡಿಬೇಕು ಅವು ಹುಚ್ಚಿ. ಹಂಗಾರ ನಂಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡಲ್ಲ. ನಾನು ಒಂದಿಟ್ಟು ಆರಾಮ್ ಇರ್ತಾನೆ. ಮಳೆ ಆಗತ್ತೆ. ಏನು ಮದುವೆ? ಹೋಗಲೇ ಬದ್ಮಾಸ್ ಹಿಡಿಸಿ ಮಗನ. ಹೋಗಿ ನಿನಗ ಹೊಟ್ಟಿ ಕೂಳಾಕೋದು ದೊಡ್ಡದು ಇನ್ನು ಮತ್ತೆ ನಿನ್ನ ಮದುವೆ ಮಾಡ್ಬೇಕು. ಮದ್ವಿ ಇನ್ನು ವಾರ್ಗ್ಯಾಮ್ ಇದ್ದಾಗ ನಾನ ಸ್ವಂತ ದುಡ್ಕಿಲೆ 4 5 ಮದುವೆ ಮಾಡ್ಕೋತೀನಿ. ನನ್ನ ನೋಡಿ ಕಲಿ ಒಂದು ಸ್ವಲ್ಪ ಕಲಿ. ಆಮೇಲೆ ಬಂದಿವು ಮದುವೆ ಅಂತ. ಏನಂದೆ ಭಾಡ್ಯ? ನಿನಗೊಂದು ನಾಚಿಕೆ ಬರ್ತೈತಿ ನಿನ್ನ ಜಲಮಕ್ಕ. ನನ್ನ ಕೆಲಸಂಗ 3-4 ಮದುವೆ ಆಗೇನಂತೆ. ಇಲ್ಲ ನಾ ಹಂಗ ಮಜಾಕ್ ಮಾಡತ್ತೀನಿ. ಮಜಾಕ್ ಮಸ್ಗಿರಿ ಮಾಡತ್ತನ. ಹಂಗ ಮಸ್ಗಿರಿ ಅದ. ಹುಸೊಳೆ ಮಗನ ಕುಡಿ ಏನು ಹಚ್ಚಿನಿ. ಹಂಗ ಮಸ್ಗಿರಿ ಬಾಯ್ ಮಾತ್ನಾಗ ಏನೇನೋ ಬಂತದ. ಅದಕ್ಕಾಗಿ ಅನ್ನಿನ್ಯಾ. 28